ಹಾಯ್ ಎಲ್ಲರಿಗೂ ನಮಸ್ಕಾರ. ನಾನಿವತ್ತು ಬ್ರೇಕ್ಫಾಸ್ಟ್ಗೆ ವಾಂಗಿಬಾತ್ ರೆಸಿಪಿ ಮಾಡೋಣ ಅಂತ ಹೇಳಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇದಕ್ಕೆ 6 ಬದನೆಕಾಯಿ ಬೇಕು ಅಂತ ಹೇಳಿ ತೊಗೊಂಡಿದ್ದೀನಿ. ನಮ್ಮ ಮನೇಲಿ ಸ್ವಲ್ಪ 5 to 6 ಮೆಂಬರ್ಸ್ ಜಾಸ್ತಿ ಇರೋದರಿಂದ ನಾನು ಸ್ವಲ್ಪ ಜಾಸ್ತಿ ಬದನೆಕಾಯಿ ಯೂಸ್ ಮಾಡ್ತಾಯಿದ್ದೀನಿ. ಬದನೆಕಾಯಿನ ಚೆನ್ನಾಗಿ ವಾಶ್ ಮಾಡಿ ಇಟ್ಕೊಂಡು ಹಿಂದೆಯಿಂದ ಸಿಪ್ಪೆ ಎಲ್ಲ ತೆಗೆದುಬಿಟ್ಟು ಅದನ್ನು ಇವಾಗ ತೆಳ್ಳಗೆ ಉದ್ದುದ್ದಕ್ಕೆ ಕಟ್ ಮಾಡಿ ಇಟ್ಕೋಬೇಕು. ತುಂಬ ಚಿಕ್ಕದಾಗಿ ಕಟ್ ಮಾಡಿದರೆ ಏನಾಗುತ್ತೆ ಅಂದರೆ ಒಗ್ಗರಣೆಯಲ್ಲಿ ಬೇಗ ಕರ್ಗೋಗಿಬಿಡುತ್ತೆ. ಅದು ರೈಸಲ್ಲಿ ಮತ್ತೆ ಸಿಗೋದೇ ಇಲ್ಲ ತಿನ್ನೋಕ್ಕೆ. ಬದನೆಕಾಯಿ ಹಾಕಿದ್ದೀವಿ ಇಲ್ಲ ಅನ್ನೋ ಥರಕ್ಕೆ ಬೇಗ ಕರ್ಗೋಗಿಬಿಡುತ್ತೆ. ಈ ಥರ ಚಿಕ್ಕದಾಗಿ ಉದ್ದುದ್ದಕ್ಕೆ ಕಟ್ ಮಾಡಿ ಇಟ್ಕೋಬೇಕು. ಅದಾದಮೇಲೆ ನಾನು ಒಗ್ಗರಣೆಗೆ 3 ಈರುಳ್ಳಿ ತೊಗೊಂಡಿದ್ದೀನಿ. ಗೊಜ್ಜು ಸ್ವಲ್ಪ ಜಾಸ್ತಿ ಬೇಕಾಗಿರೋದ್ರಿಂದ ನಾನು 3 ಈರುಳ್ಳಿ ತೊಗೊಂಡಿದ್ದೀನಿ. ನಿಮಗೆ ಬೇಕು ಇದು ಮತ್ತು 3 ಮಾಡಬೇಕು ಅಂದರೆ 1ರಿಂದ 2 ಮೀಡಿಯಮ್ ಈರುಳ್ಳಿ ಸಾಕಾಗುತ್ತೆ. ಈ ಥರ ಉದ್ದುದ್ದಕ್ಕೆ ಕಟ್ ಮಾಡಿ ಇಟ್ಕೋಬೇಕು. ಅದ್ರ ಜೊತೆಗೆ 3 ಗ್ರೀನ್ ಚಿಲ್ಲಿ ತೊಗೊಂಡಿದ್ದೀನಿ, ಅದನ್ನು ಉದ್ದುದ್ದಕ್ಕೆ ಕಟ್ ಮಾಡಿ ಇಟ್ಕೋಬೇಕು. ಈಗ ಇಲ್ಲಿ ನೋಡ್ತಿರೋ ಹಾಗೆ ಗ್ರೀನ್ ಚಿಲ್ಲಿ, ಕಡಲೆಬೇಳೆ, ಹುಣಸೆಹುಳಿ ರಸ, ಜೀರಿಗೆ, ಸಾಸಿವೆ, ರೆಡ್ ಚಿಲ್ಲಿ, ಗೋಡಂಬಿ, ಕರಿಬೇವನ್ನ ಒಂದು ಪ್ಲೇಟಲ್ಲಿ ಹಾಕಿಟ್ಕೊಂಡ್ರೆ ಒಗ್ಗರಣೆ ಹಾಕಬೇಕಾದ್ರೆ ಬೇಗ ಈಸಿಯಾಗಿ ಮಾಡ್ಬೋದು. ಈಗ ಎಣ್ಣೆ ಕಾದಾದಮೇಲೆ ಸ್ವಲ್ಪ ಸಾಸಿವೆ ಮತ್ತು ಕಡಲೆಬೇಳೆ ಹಾಕಿ ಸ್ವಲ್ಪ ಫ್ರೈ ಮಾಡ್ಕೋಬೇಕು. ಕಡಲೆಬೇಳೆ ಫ್ರೈ ಆದಮೇಲೆ ನಾನು ಇವಾಗ ಅದಕ್ಕೆ 1 ಸ್ಪೂನಷ್ಟು ಜೀರಿಗೆನ ಹಾಕ್ತಾಯಿದ್ದೀನಿ. ಜೀರಿಗೆ ಹಾಕಿದಾದಮೇಲೆ ನಾನು ಕರಿಬೇವನ್ನ ಹಾಕ್ತಾಯಿದ್ದೀನಿ. ಕರಿಬೇವು ಹೆಲ್ತ್ಗೆ ತುಂಬ ಒಳ್ಳೆಯದು. ನನಗೂ ಕರಿಬೇವು ತುಂಬ ಇಷ್ಟ. ಹಾಗೆ ಈಗ ಅದಕ್ಕೆ ಗ್ರೀನ್ ಚಿಲ್ಲಿ ಕಟ್ ಮಾಡಿರೋದನ್ನು ಆ್ಯಡ್ ಮಾಡಿದೆ. ಅದ್ರ ಜೊತೆ ರೆಡ್ ಚಿಲ್ಲಿ 2 ಹಾಕ್ತಾಯಿದ್ದೀನಿ. ಹಾಕಿ ಸ್ವಲ್ಪ ಫ್ರೈ ಆದಮೇಲೆ ಕಟ್ ಮಾಡಿರೋಂಥ ಈರುಳ್ಳಿನ ಇದರಲ್ಲಿ ಇವಾಗ ಆ್ಯಡ್ ಮಾಡಬೇಕು. ಆ್ಯಡ್ ಮಾಡಿದಾದಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಿ 5 to 10 ಮಿನಿಟ್ಸು ಈರುಳ್ಳಿ ಫ್ರೈ ಆಗೋವರೆಗೂ ಚೆನ್ನಾಗಿ ಮೀಡಿಯಮ್ ಫ್ಲೇಮಲ್ಲಿ ಫ್ರೈ ಮಾಡ್ಕೋಬೇಕು. ಇದಾದಮೇಲೆ ಕಟ್ ಮಾಡಿರೋಂಥ ಬದನೆಕಾಯಿನ ಆ್ಯಡ್ ಮಾಡಬೇಕು. ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಬದನೆಕಾಯಿ 5 to 10 ಮಿನಿಟ್ಸ್ ಬೆಂದಾದಮೇಲೆ ಈ ಟೈಮಲ್ಲಿ ಸ್ವಲ್ಪ 1 ಸ್ಪೂನಷ್ಟು ಸಾಲ್ಟನ್ನು ಆ್ಯಡ್ ಮಾಡ್ತಾಯಿದ್ದೀನಿ. ಸಾಲ್ಟ್ ಆ್ಯಡ್ ಮಾಡೋದ್ರಿಂದ ಬದನೆಕಾಯಿಗೆ ಸ್ವಲ್ಪ ರುಚಿ ಬರುತ್ತೆ, ಸಪ್ಪೆ ಅಂತ ಅನಿಸೋದಿಲ್ಲ. ಈ ಮಧ್ಯದಲ್ಲಿ 1 ಸ್ಪೂನಷ್ಟು ಬೇಕಾಗುವಷ್ಟು ಸಾಲ್ಟನ್ನು ಹಾಕಿ ಮಿಕ್ಸ್ ಮಾಡಬೇಕು. ಈ ಟೈಮಲ್ಲಿ ಆಗಲೇ ಬದನೆಕಾಯಿ ಆಗಲೇ ಬೆಂದಿರುತ್ತೆ. ಇವಾಗ ನಾವು ಹುಣಸೆಹುಳಿ ರಸನ ಹಾಕ್ತಾಯಿದ್ದೀವಿ. ಹುಣಸೆಹುಳಿ ರಸನ ಆ್ಯಡ್ ಮಾಡಿ 5 ಮಿನಿಟ್ಸ್ ಅದನ್ನು ಫ್ರೈ ಮಾಡಬೇಕು. ನಾನು ಮನೆಯಲ್ಲಿ ವಾಂಗಿಬಾತ್ ಪೌಡರ್ ಮಾಡದೇ ಇರೋದ್ರಿಂದ ನಾನು MTR ವಾಂಗಿಬಾತ್ ಪೌಡರ್ನ ಯೂಸ್ ಮಾಡ್ತಾಯಿದ್ದೀನಿ. ನಾನು 2 ಪ್ಯಾಕೆಟ್ಸ್ ವಾಂಗಿಬಾತ್ ಪೌಡರ್ನ ಆ್ಯಡ್ ಮಾಡಿದೆ. ಈ ಟೈಮಲ್ಲಿ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಇದರ ಜೊತೆ ಇವಾಗ ಸ್ವಲ್ಪ ಸಾಲ್ಟು ಮತ್ತು ಸ್ವಲ್ಪ ಬೆಲ್ಲ, ಈಗ ಸ್ವಲ್ಪ ಸ್ಪೈಸಿ ಇಷ್ಟಪಡೋರಿಗೆ 1 ಸ್ಪೂನಷ್ಟು ರೆಡ್ ಚಿಲ್ಲಿ ಪೌಡರ್ನ ಬೇಕಾದರೆ ಆ್ಯಡ್ ಮಾಡ್ಕೋಬೋದು. ಇವಾಗ ನೋಡಿ ವಾಂಗಿಬಾತ್ ಗೊಜ್ಜು ರೆಡಿಯಾಗಿದೆ. ಈಗ ಇದ್ರ ಜೊತೆ ನಾನು ಫೈನಲಿ ಸ್ವಲ್ಪ ಆಯಿಲ್ ಹಾಕಿ ಕರಿಬೇವು ಹಾಕಿ ಸ್ವಲ್ಪ ಗೋಡಂಬಿನ ಹಾಕಿ ಗೋಲ್ಡನ್ ಫ್ರೈ ಮಾಡಿಕೊಂಡು ಅದನ್ನು ಲಾಸ್ಟಿಗೆ ಗೊಜ್ಜಲ್ಲಿ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಈ ಮೊದಲೇ ರೈಸ್ ಮಾಡಿ ಇಟ್ಕೊಂಡಿದ್ದೆ ನಾನು. ಅದನ್ನು ಒಂದು ಬೌಲಲ್ಲಿ ಹಾಕ್ಕೊಂಡು ರೈಸು ಬಿಸಿ ಇರೋದಕ್ಕಿಂತ ಸ್ವಲ್ಪ ತಣ್ಣಗಾದ್ಮೇಲೆ ಗೊಜ್ಜನ್ನು ಆ್ಯಡ್ ಮಾಡಿದರೆ ಬೇಗ ಹಿಡಿಯುತ್ತೆ ಗೊಜ್ಜು ರೈಸ್ಗೆ. ಬಿಸಿ ಇದ್ದಾಗಲೇ ಮಿಕ್ಸ್ ಮಾಡಿಬಿಟ್ರೆ ಸ್ಟಿಕ್ಕಿ ಅನಿಸುತ್ತೆ. ಹಾಗಾಗಿ ರೈಸು ಸ್ವಲ್ಪ ತಣ್ಣಗಾದಮೇಲೆ ಎಷ್ಟು ಬೇಕೋ ಅಷ್ಟು ಗೊಜ್ಜನ್ನ ಸೇರಿಸಿ ರುಚಿಯಾದ ವಾಂಗಿಬಾತ್ ರೆಸಿಪಿ ಮಾಡೋದು ತುಂಬಾ ಈಸಿ. ಹೇಗಿದೆ ರೆಸಿಪಿ?